ವೀಕ್ಷಕರಿಗೆಲ್ಲ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮತ್ತೊಂದು ಲೇಔಟ್ನ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ನೀವು ಇವಾಗ ನೋಡ್ತಿರ್ಬೋದು, ದುರ್ಗಾಶ್ರೀ ವೆಂಚರ್ಸ್ ಅವರ ಒಂದು ಪ್ರಾಜೆಕ್ಟ್ ಇದು. ಸೊ ನಮ್ಮ ಚಾನಲಲ್ಲಿ ನಾನು ಮೊದಲನೇದಾಗಿ ಮಾಡ್ತಾ ಇರೋದು ಇವರ ಒಂದು ಪ್ರಾಜೆಕ್ಟು. ಸೊ ಏನಪ್ಪ ಲೇಔಟ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಹಂಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ಸೊ ಏನಂದರೆ ಇದು ಪ್ರೀ ಲಾಂಚಿಂಗಲ್ಲಿ ಮಾಡಿರೋ ಅಂಥ ಲೇಔಟ್ ಇದು. ಸೊ ಇದು ಫುಲ್ಲು ಡೆವಲಪ್ಮೆಂಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಮಾಡಾಕ್ತೀನಿ, ಆವಾಗ ನೀವು ನೋಡ್ತಿರ್ಬೋದು. ಇವಾಗ ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ವಿಕ್ರಮ್ ಸರ್ ಇದ್ದಾರೆ. ಸೊ ಅವ್ರ ಕಡೆಯಿಂದನೇ ಫುಲ್ಲು ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ರಾಜ್ ಪ್ರಾಪರ್ಟಿ ವೀಕ್ಷಕರಿಗೆ, ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಲೇಔಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಏನಪ್ಪ ಲೇಔಟ್ ಹಿಂಗಿದೆ ಅನ್ಕೊತಾ ಇದ್ದೀರಾ. ಹೊಸದಾಗಿ ಲಾಂಚ್ ಮಾಡಿರೋದು, ಈಗ ಒಂದು 50% ಡೆವಲಪ್ಮೆಂಟ್ ಆಗಿದೆ. 10 ರಿಂದ 15 ದಿವಸದ ಒಳಗಡೆ ಈ ಪ್ರಾಪರ್ಟಿ ಲುಕ್ಕಿಂಗೇ ಬೇರೆ ಇರುತ್ತೆ. ನೋಡ್ತಾ ಇರ್ಬೋದು, ಇದೇ ಮೈನ್ ರೋಡು, ಇದೇ ನಮ್ಮ ಲೇಔಟು. ಗ್ರಾಹಕರಿಗೆ ಏನಾದರೂ ಈಗಲೇ ಮನೆ ಸೈಟ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡಬೇಕು, ಬಸ್ ಅವೈಲೇಬಲ್ಸ್ ಇದೆಯಾ ಅಂತಂದರೆ ಖಂಡಿತ ಇಲ್ಲಿಗೆ ಬಸ್ ಸ್ಟಾಪ್ ಇದೆ. ನೀವು ಡೈರೆಕ್ಟ್ ಬೆಂಗಳೂರಿಂದ ಬಂದು ಈ ಬಸ್ಸಲ್ಲಿ ಇಟ್ಕೊಂಡು ಡೈರೆಕ್ಟ್ ನಮ್ಮ ಲೇಔಟ್ ಹೋಗ್ಬೋದು. ಯಾಕಂದ್ರೆ ನೋಡಿ, ಕಸ್ಟಮರ್ಸ್ ನಾನು ಹೇಳೋದು ಇಷ್ಟೇ, ಎಲ್ಲೂ ಇಂಥ ನಿಮಗೆ ರೋಡ್ ಪಕ್ಕನೇ ಲೇಔಟ್ ಸಿಗೋದಿಲ್ಲ. ನಾವು ಫಸ್ಟ್ ಟೈಮ್ ದುರ್ಗಾಶ್ರೀ ವೆಂಚರ್ಸೇ ಲಾಂಚ್ ಮಾಡಿರೋವಂಥದ್ದು. ಆ ಹೊಸ ಲೇಔಟು ಎಲ್ಲಪ್ಪ ಅಂತ ಕೇಳ್ತೀರಾ, ನೆಲಮಂಗಲದಿಂದ ಕೇವಲ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುವಂಥ ಚಿಕ್ಕನಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಪ್ರಾಪರ್ಟಿ. ಹಾಗೆ DC ಕನ್ವರ್ಷನ್ ಆಗಿ ಈ ಖಾತಾ ಆಗಿರುವಂಥ ಪ್ರಾಪರ್ಟಿ. ನೋಡ್ತಾ ಇರ್ಬೋದು, ಫ್ರೀ ಲಾಂಚಿಂಗಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ತಾ ಇದೀವಿ ಅಂತ, ಕೆಲಸ ಹೇಗೆ ನಡೀತಾ ಇದೆ ನೋಡಿ. ಈಗಾಗಲೇ ಚೇಂಬರ್ ಕೆಲಸ ಆಗಿರ್ಬೋದು, ವಾಟರ್ ಡ್ರೈನೇಜ್ ಪ್ರತಿಯೊಂದು ಕೆಲಸ ಮುಗಿದಿದೆ. ನೋಡ್ತಾ ಇರ್ಬೋದು, ಈಗ 50% ಡೆವಲಪ್ಮೆಂಟ್ ಆಗಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಚೇಂಬರ್ ಕೆಲಸ ಆಗಿರ್ಬೋದು, ವಾಟರ್, ಸ್ಯಾನಿಟ್ರಿ ಪ್ರತಿಯೊಂದು ಕೆಲಸ ಈಗ ಮುಗಿದಿದೆ. ಇನ್ನೊಂದು 10 ರಿಂದ 15 ದಿವಸದ ಒಳಗಡೆ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ. ಪ್ರತಿಯೊಂದು ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ವಾಟರ್ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಪ್ಲಾಂಟೇಶನ್, ಎಲೆಕ್ಟ್ರಿಕ್ ವಿತ್ ತಾರ್ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ಫ್ರೀ ಲಾಂಚಿಂಗಲ್ಲಿ ಮಾಡ್ಕೊಳ್ಳೋದ್ರಿಂದ ಗ್ರಾಹಕರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ. ಸರ್, ಇದು ಕನೆಕ್ಟಿವಿಟಿ ಅಂತ ಬಂದರೆ ಯಾವ ಥರ ಇದೆ ಸರ್ ಇದು ಕನೆಕ್ಟಿವಿಟಿ ಎಲ್ಲ? ಕನೆಕ್ಟಿವಿಟಿ ಅಂದರೆ ಡೈರೆಕ್ಟ್ ನೆಲಮಂಗಲ ಬಂದು ನೆಲಮಂಗಲದಿಂದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ, ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಬರುವಂಥ ಪ್ರಾಪರ್ಟಿ. ಹಾಗೆ ಡೆವಲಪ್ಮೆಂಟ್ ತಗೊಳಕ್ಕೆ ಹೋದರೆ ಪಕ್ಕದಲ್ಲೇ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಬೈರ್ನಾಯಕ್ನಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇದೆ. ಹಾಗೆ ನೆಲಮಂಗಲ ರೈಲ್ವೆ ಗೋಡಲ್ಲಿನೂ ಹತ್ತಿರ ಇದೆ. ಆಮೇಲೆ ನಿಮಗೆ ಏರ್ಪೋರ್ಟ್ ರೋಡ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ 30 ಮಿನಿಟ್ಸಲ್ಲಿ ನೀವು ಏರ್ಪೋರ್ಟ್ಗೆ ತಲುಪಿಸ್ತೀರಾ. ಓಕೆ, ಲೇಔಟ್ದು ಅಮ್ಯುನಿಟೀಸ್ ಅಂತ ಬಂದರೆ ಏನೇನಿದೆ ಸರ್? ಬೇಸಿಕ್ ಕಮ್ಯುನಿಟೀಸ್, ಒಂದು ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೆಲ್ಲ ಕೊಡಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಕೊಡ್ತೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, 50% ವರ್ಕ್ ಕಂಪ್ಲೀಟ್ ಆಗಿದೆ. ಪೆಂಡಿಂಗ್ ಇರೋವಂಥದ್ದು ಕರೆಂಟು ಮತ್ತು ತಾರು ಮತ್ತು ಸ್ಲ್ಯಾಬ್ಸ್ ಹಾಕ್ಕೊಡ್ಬೇಕು. ಇವೆಲ್ಲ ಮುಗಿಸಿ ಒಂದು 10 ರಿಂದ 15 ದಿವಸದ ಒಳಗಡೆ ಕೊಡ್ತೀವಿ. ಯಾಕೆಂದರೆ ವೀಕ್ಷಕರು ನೋಡಿರ್ತಾರೆ ಈಗ ಆಲ್ರೆಡಿ ಲೇಔಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಒಂದು ಟ್ರಸ್ಟ್ ಬರಬೇಕಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ನಾವು ಮಾಡಿರುವಂಥ ಲೇಔಟ್ಸ್ ಎಲ್ಲ ನೀವು ನೋಡಿರ್ಬೋದು. ಈಗಾಗಲೇ ಫೇಸ್ 4ನ ಕಂಪ್ಲೀಟ್ ಮಾಡಿ ಫೇಸ್ 5ಗೆ ನಾವು ಲಾಂಚ್ ಮಾಡಿರೋದು. ಫೇಸ್ 4ಅಲ್ಲಿ ಪ್ರತಿಯೊಂದು ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಹೀಗಾಗಿ ನೋಡ್ಬೋದು, ಬೇಕಂದರೆ ನಮ್ಮದು ಹಿಂದ್ಗಡೆ ವೀಡಿಯೋಸ್ ನೀವು ನೋಡಿದ್ರೆ ನಮ್ಮ ಚಾನಲಲ್ಲಿ ನಿಮ್ಗೆ ಆ ವಿಡಿಯೋನೂ ಸಿಗುತ್ತೆ. ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದೇ ಥರ ಇದನ್ನು 100% ಡೆವಲಪ್ಮೆಂಟು ಮಾಡಿ ಗ್ರಾಹಕರಿಗೆ 100% ಭರವಸೆ ಕೊಡ್ತೀವಿ ಸರ್. ಎಷ್ಟು ಎಕರೆಯಲ್ಲಿ ಮಾಡಿರೋಂಥ ಸರ್ ಇದು ಪ್ರಾಜೆಕ್ಟ್? ಓವರಾಲ್ 2 ಎಕರ್ಸಲ್ಲಿ ಮಾಡಿರೋಂಥ ಲೇಔಟ್ ಇದು. 50 ಸೈಟ್ಸ್ ಬರುತ್ತೆ. ನಂಬರ್ ಆಫ್ ಸೈಟ್ಸ್ 50 ಇದೆ. 50 ಸೈಟ್ಸ್ ಬರುತ್ತೆ. ಓಕೆ, ಅದರಲ್ಲಿ ಯಾವ್ದಾರ ಬುಕ್ಕಿಂಗ್ ಏನಾದರೂ ಮಾಡ್ಕೊಂಡಿದ್ದಾರಾ ಸರ್? ಈಗಾಗಲೇ 10 ರಿಂದ 12 ಸೈಟ್ ಬುಕ್ಕಿಂಗ್ ಆಗಿದ್ದಾವೆ. ಹಾಗೆ ಅಗ್ರಿಮೆಂಟ್ಸು ಆಗಿದ್ದಾವೆ. ರಿಜಿಸ್ಟ್ರೇಷನ್ಗೆ ಲೋನ್ ಪ್ರೊಸೆಸ್ ನಡೀತಾ ಇದೆ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀರಾ ನೀವೇ ಸರ್? DC ಕನ್ವರ್ಷನ್ ಅಲ್ವಾ ಇದು? DC ಕನ್ವರ್ಷನ್ ಆಗಿ ಈ ಖಾತಾ ಆಗಿರೋದ್ರಿಂದ ಬ್ಯಾಂಕ್ ಲೋನ್ ಆಗುತ್ತೆ. ಕಸ್ಟಮರ್ಸ್ಗೆ ಏನಾದ್ರು ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಲೋನ್ 100% ಮಾಡಿಕೊಡ್ತೀವಿ. ಒಂದು ವೇಳೆ ಸಿವಿಲ್ ಸ್ಕೋರು ಹೆಚ್ಚು ಕಡಿಮೆ ಇದ್ರೂ ಮಾಡಿಕೊಡ್ತೀರಾ? ಓಕೆ ಸರ್, ಇದು ರೋಡೆಲ್ಲ ಏನು ಮೆಜರ್ಮೆಂಟ್ ಬರುತ್ತೆ ಇದು? ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ರೋಡ್. ಇದು ಓಕೆ, ಎಂಟ್ರೆನ್ಸ್ ರೋಡ್ ಎಲ್ಲ ನಾವು 30 ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ. ಹಾಗೆ ಸಬ್ ರೋಡ್ಸ್ ತಗೊಳಕ್ಕೆ ಹೋದರೆ ನಿಮಗೆ 25 ಫೀಟ್ ರೋಡ್ ಕೊಟ್ಟಿದ್ದೀವಿ ಸರ್. 25 ಫೀಟು ಸಬ್ ರೋಡ್ ಬರುತ್ತೆ, 30 ಫೀಟು ಮೇನ್ ರೋಡ್ ಬರುತ್ತೆ ಇದಕ್ಕೆ. ಓಕೆ, ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿರೋದನ್ನು ನೋಡ್ತಿರ್ಬೋದು, ಅಂದರೆ ಮನೆಗಳಿರೋ ಅಂಥದ್ದು ಸರ್. ನೋಡ್ತಾ ಇರ್ಬೋದು, ಚಿಕ್ಕನಳ್ಳಿ ವಿಲೇಜಲ್ಲಿ ಈಗಾಗಲೇ 500 ಮನೆ ಆಗಿದೆ. 500 ಮನೆ ಆಗಿ ವಾಸ ಮಾಡುವಂಥ ಜಾಗ ಇದು ಸರ್. ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಗೆ ಆಗಿರ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಏನಾದ್ರು ಡಬಲ್ ಮಾಡ್ಕೋಬೇಕಂದ್ರೆ ಇಂಥ ಪ್ರಾಪರ್ಟಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 2 ರಿಂದ 3 ವರ್ಷಕ್ಕೆ ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಓಕೆ ಸರ್, ಇದು ಸೈಟ್ ಮೆಜರ್ಮೆಂಟು ಅಂತ ಬಂದರೆ ಏನೇನು ಮೆಜರ್ಮೆಂಟ್ ಸಿಗುತ್ತೆ ಸರ್? 3 ವೆರೈಟೀಸಲ್ಲಿ ಮಾಡಿದ್ದೀವಿ. 20-30, 30-40, 30-50.
ಈ 3 ಥರ ಡೈಮೆನ್ಷನಲ್ಲೂ ಸೈಟ್ಸ್ ಅವೈಲೇಬಲ್ ಇದೆ. ಕಾರ್ನರ್ ಸೈಟ್ ಎಲ್ಲ ಸಿಗುತ್ತಾ? ಖಂಡಿತ ಈಗ ಬಂದರೆ ನಿಮ್ಗೆ ಸಿಗುತ್ತೆ ಸರ್. ಅವೈಲೇಬಿಲಿಟಿ ಇದೆ. ಹೌದು ಸರ್. ಫೇಸಿಂಗ್ ಅಂತ ಬಂದರೆ ಸರ್ ಈಸ್ಟ್ ವೆಸ್ಟಲ್ಲೇ ಮಾಡಿರೋಂಥ. ಅಂದರೆ ಎಲ್ಲ ಫೇಸಿಂಗಲ್ಲೂ ಸಿಗುತ್ತಾ? ಖಂಡಿತ ಸರ್, ಈಸ್ಟ್ ವೆಸ್ಟೇ ಎಲ್ಲರೂ ನೋಡೋದು, ಅದರಿಂದ ಈಸ್ಟ್ ವೆಸ್ಟೇ ಮಾಡಿದ್ದೀವಿ ಸರ್. ಓಕೆ ಸರ್, ನಿಮ್ಮದು ಆಫೀಸ್ ಎಲ್ಲಿ ಬರುತ್ತೆ ಸರ್? ಸರ್ ನಾಗರಬಾವಿಗೆ ಬಂದು ಕಬಾಬ್ ಫ್ಯಾಕ್ಟ್ರಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಅಂತ ಸರ್. ಓಕೆ, ಗೂಗಲಲ್ಲೂ ಸಿಗುತ್ತಾ? ಖಂಡಿತ ಸಿಗುತ್ತೆ. ಓಕೆ ಸರ್, ಇದು ಅಪ್ರಾಕ್ಸ್ ಎಷ್ಟನೇ ಪ್ರಾಜೆಕ್ಟ್ ಆಗಿರ್ಬೋದು ಸರ್ ಇದು? ಸರ್ ಇಲ್ಲಿ ನಾವು ಈಗಾಗಲೇ ಒಂದು 50ರಿಂದ 60 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದು. ಹಾಗೆ 14ರಿಂದ 15ನೇ ವರ್ಷಕ್ಕೆ ಕಾಲಿಡುವಂಥ ಸಂಭ್ರಮದಲ್ಲಿ ಗ್ರಾಹಕರಿಗೆ ಒಂದು ಹೊಸ ಪ್ರಾಪರ್ಟಿನೊಂದಿಗೆ ಏನಾದರೂ ಒಂದು ಬೆಸ್ಟ್ ಆಫರ್ಸ್ ಕೊಡಬೇಕಂತ ಯೋಚನೆ ಮಾಡಿ ಆಫರ್ಸ್ ಕೊಡ್ತಾ ಇದ್ದೀವಿ ಸರ್. ಆಫರ್ ಕೂಡ ಇದೆಯಾ? ಖಂಡಿತ ಇದೆ ಸರ್. ಇವಾಗ ಎಷ್ಟು 15 ವರ್ಷ ಆಯಿತಾ ಸರ್? ಖಂಡಿತ ಸರ್, 14 ವರ್ಷ ಆಗಿ 15ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಓಕೆ. ಕಮರ್ಷಿಯಲ್ ಸೈಟ್ ಬೇಕು ಅಂದರೆ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. 5ರಿಂದ 6 ಸೈಟು ನೋಡ್ತಾ ಇರ್ಬೋದು. ಈ ಲೈನ್ ಏನಿದೆ ಇದೆಲ್ಲ ಕಮರ್ಷಿಯಲ್ ಸೈಟ್ಸು. ದೊಡ್ಡ ಸೈಟ್ಸ್ ಇದೆ. ನೀವೇನಾದರೂ ಅಂಗಡಿ ಅಥವಾ ಹೋಟೆಲ್ಸು ಇಂಥದ್ದು ಮಾಡ್ಕೋಬೇಕಂದ್ರೆ ಬನ್ನಿ, ಕಮರ್ಷಿಯಲ್ ಸೈಟ್ ಸಿಗುತ್ತೆ. ಸರ್ ಇನ್ನೊಂದು DC ಕನ್ವರ್ಷನ್ ಆಗಿದೆ ಅಂತಂದರೆ, ಸೊ ವಾಟರ್ ಕನೆಕ್ಷನ್ ಅಂತ ಬಂದರೆ ಹೇಗೆ ಸರ್? ಸರ್ ಈಗಾಗ ನೀವೆಲ್ಲ ಸುಮಾರು ವಿಡಿಯೋಸ್ ನೋಡಿರ್ತೀರ. ಲೇಔಟಲ್ಲಿ ಮಾತ್ರ ಬೋರ್ ಹಾಕಿರ್ತಾರೆ. ಲೇಔಟಲ್ಲಿ ಒಂದು ಬೋರಲ್ಲಿ ಇಷ್ಟು ಸೈಟ್ಸ್ಗೆ ನಾವು ನೀರು ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಅದರಿಂದ ನಾವೇನು ಮಾಡಿದ್ದೀವಿ, ಲೇಔಟಲ್ಲೂ ಬೋರ್ ಹಾಕ್ತೀವಿ. ಹಾಗೆ ನೋಡ್ತಾ ಇರ್ಬೋದು ನೀವು, ಪಂಚಾಯತಿಯಿಂದನೂ ನೀರು ಕನೆಕ್ಟಿವಿಟಿ ಇದೆ. ಓಕೆ, ಲೇಔಟ್ಗೊಂದು ಬೋರ್ ಕೂಡ ವ್ಯವಸ್ಥೆ ಇದೆಯಾ? ಖಂಡಿತ ಇದೆ ಸರ್. ಓಕೆ, ಪಂಚಾಯತಿ ವಾಟರ್ ಕೂಡ ಇದೆ, ಇದು ಇದೆ. ಮತ್ತು ಲೇಔಟಲ್ಲೂ ಬೋರ್ ಹಾಕ್ಕೊಡ್ತೀವಿ. ಓಕೆ, ಒಂದು ಸಾಲಿಲ್ಲ ಅಂದರೆ ಇನ್ನೂ ಒಂದು ಬೋರ್ ಹಾಕ್ಸಿ ಕೊಡ್ತೀವಿ. ಓಕೆ. ವೀಕ್ಷಕರಿಗೆ ಇನ್ನೊಂದು ಹೇಳ್ತೀನಿ ಸರ್, ಸಾಕಷ್ಟು ಜನ ಲೇಔಟ್ಸ್ ಮಾಡ್ತಾರೆ, ಸ್ಯಾನಿಟರಿ ಕೆಲಸ ಮಾಡಿರಲ್ಲ, ಹಾಗೆ ವಾಟರ್ ಕಲೆಕ್ಷನ್ ಕೊಟ್ಟಿರಲ್ಲ, ಚೇಂಬರ್ ಕೆಲಸ ಮಾಡಿಬಿಟ್ಟು ತಾರ ಹಾಕಿ ಕೊಟ್ಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಇಂಡಿವಿಜುವಲ್ ಸೈಟ್ಸ್ಗೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಚೇಂಬರ್ ಕೆಲಸ ಆಗಿದೆ. ಇನ್ನೇನು ಸ್ಲ್ಯಾಬ್ ಹಾಕ್ಬಿಟ್ಟು ತಾರ ಹಾಕಿ ಕರೆಂಟ್ ಬೋರ್ಡ್ ಮಾಡಿ ಕೊಡ್ತೀವಿ ಸರ್ ನಾವು. ಸರ್ ಇನ್ನು ಎಷ್ಟು ದಿನದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬೋದು ಸರ್? ಸರ್ ಇನ್ನು 15 ದಿವಸದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ 100% ಗ್ರಾಹಕರ ಕೈ ಕೊಡ್ತೀವಿ. ಇನ್ನು 15 ದಿನ ಅಷ್ಟೇ? 15 ದಿವಸದಲ್ಲಿ ಮುಗಿಸ್ಕೊಡ್ತೀವಿ ಸರ್. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಲೇಔಟಲ್ಲೇ ಕರೆಂಟ್ ಲೈನ್ಸ್ ಹೋಗಿದೆ. ಇನ್ನೇನು ನಾವು ಕರೆಂಟ್ ಪೋಲ್ಸ್ ಹಾಕ್ಬಿಟ್ಟು ಕನೆಕ್ಟ್ ಮಾಡೋದು ಅಂತ ಅಷ್ಟೇ. ಓಕೆ, ಅದೊಂದು ಪೆಂಡಿಂಗ್ ಇದೆ. ಹೌದು ಸರ್. ಸ್ಯಾನಿಟರಿ ಕೆಲಸ ಆಗಿದೆ, ವಾಟ್ರು ಮತ್ತು ಚೇಂಬರ್ ಕೆಲಸ ಆಗಿದೆ. ಪೆಂಡಿಂಗ್ ಇರೋವಂಥದ್ದು ತಾರ ಹಾಕಿ ಕೊಡಬೇಕು, ಇಂಡಿವಿಜುವಲ್ ಸೈಟ್ ನಂಬರ್ಸ್ ಹಾಕಿ ಕೊಡಬೇಕು ಅಷ್ಟೇ. ವರ್ಕ್ ಪೆಂಡಿಂಗ್ ಇನ್ನೊಂದು 15 ದಿನದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. 100% ಆಗುತ್ತೆ. ಮತ್ತೆ ನಾನು ರಾಜ್ ಪ್ರಾಪರ್ಟೀಸಲ್ಲಿ ಮತ್ತೆ ಡೆವಲಪ್ಮೆಂಟ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಮಾಡ್ಬೋದಲ್ವ ಸರ್? ಖಂಡಿತ ಮಾಡ್ಬೋದು. ಯಾಕೆಂದರೆ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅಂತ ತೋರಿಸ್ಬೇಕಲ್ವಾ? ಖಂಡಿತ ಸರ್, ಖಂಡಿತ ತೋರಿಸ್ತೀನಿ. ಯಾಕೆಂದರೆ ಇವಾಗ ಎಷ್ಟೊಂದು ಜನ ಕಸ್ಟಮರು, ವೀಕ್ಷಕರೆಲ್ಲ ನೋಡಿರ್ತಾರೆ. ರಾಜ್ ಪ್ರಾಪರ್ಟೀಸಲ್ಲಿ ಈಗಾಗಲೇ ಹಲವಾರು ವಿಡಿಯೋಸ್ ಮಾಡಿದ್ದೀರಾ. ಅದರಲ್ಲಿ ಅವರು ಒಂದು ಟ್ರಸ್ಟ್ ಮಾಡಿರ್ತಾರೆ ವೀಕ್ಷಕರು. ಹೌದು, ಇವು ಚಾನಲ್ ಮೂಲ ಹೋದರೆ ಒಂದು ಒಳ್ಳೆ ಪ್ರಾಪರ್ಟಿ ತಗೋಬೋದಂತ. ಅದಕ್ಕೆ 100% ಭರವಸೆ ಕೊಡ್ತೀನಿ ಸರ್. ಓಕೆ ಸರ್. ಸರ್ ನಿಮ್ಮದು ಪ್ರೋಸೆಸ್ ಅಂತ ಬಂದರೆ ಯಾವ ಥರ ಇರುತ್ತೆ ಸರ್? ಸರ್ ಏನಿಲ್ಲ, ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ನೀವೇನಾದರೂ ಸೈಟ್ ವಿಸಿಟ್ ಮಾಡಬೇಕಂದ್ರೆ ಕೆಳಗಡೆ ಬರ್ತಾ ಇರೋಂಥಗೆ ಮಿಸ್ ಕಾಲ್ ಕೊಡಿ ಅಥವಾ ಕಾಲ್ ಮಾಡಿ. ನಮ್ಮ ಮಾರ್ಕೆಟಿಂಗ್ ಟೀಮ್ ನಿಮ್ಗೆ ರಿಸೀವ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಹಾಗೆ ನೀವೇನಾದರೂ ಸೈಟ್ ವಿಸಿಟ್ ಮಾಡಬೇಕಂದ್ರೆ ತುಂಬ ದೂರದಿಂದ ಏನಾದರೂ ಕಾಲ್ ಮಾಡಿದ್ರೆ ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ನಿಮಗೆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡ್ಕೊಡ್ತೀವಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಯ್ತಂದರೆ ನಮ್ಮ ಆಫೀಸ್ ಬಂದು ಭೇಟಿ ಆಗ್ಬೋದು. ಹಾಗೆ ನೀವು ಲೀಗಲ್ ಚೆಕ್ ಮಾಡ್ತೀವಿ ಸರ್, ನಿಮಗೆ ಒಂದು ಡಾಕ್ಯುಮೆಂಟ್ ಚಾರ್ಜಸ್ ಕೊಡ್ತೀವಿ. ಅಂದರೆ ಒಂದು 10,000 ರೂಪಾಯಿ ಬ್ಲಾಕಿಂಗ್ ಅಮೌಂಟ್ ಅಂತ ತೊಗೊತೀವಿ. ಸೈಟು ಬ್ಲಾಕ್ ಆಗುತ್ತೆ. ಒಂದು 7 ದಿವಸ ನಿಮ್ಮ ಹೆಸರಲ್ಲೇ ಬ್ಲಾಕ್ ಮಡಗಿರ್ತೀವಿ. ನೀವು ಹಾಗೆ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಲಾಯರ್ಗೆ ತೋರಿಸಿ 100% ಲೀಗಲ್ ಬಂದರೆ ನೀವು ಅಗ್ರಿಮೆಂಟ್ ಪ್ರೋಸೆಸ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಗ್ರಾಹಕರಿಗೆ ಇನ್ನೊಂದು ಹೇಳ್ತೀನಿ, ಕೆಲವರು ಲೋನ್ಗೆ ಹೋಗಲ್ಲ, ಒಂದು 2 ಲಕ್ಷ 3 ಲಕ್ಷ ಕಡಿಮೆ ಇರುತ್ತೆ, ರಿಮೈನಿಂಗ್ ಅಮೌಂಟ್ ರೆಡಿ ಇರುತ್ತೆ. ಸರ್ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀರಾ, ಒಂದು 2 ರಿಂದ 3 ತಿಂಗಳು ನಿಮಗೆ ಖಂಡಿತ ಕ್ಲಿಯರ್ ಮಾಡಿಕೊಡ್ತೀವಿ ಅಂದರೆ ಬನ್ನಿ. ನೀವು ಒಂದು 70% ಕೊಟ್ಟರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ಇನ್ನು ರಿಮೈನಿಂಗ್ ಏನಿದೆ ಅದು PDC ಚೆಕ್ ತಗೊಂಡು ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ. ಸರ್ ಟೋಕನ್ ಆದಮೇಲೆ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? ಸರ್ ಟೋಕನ್ಗೆ 7 ಡೇಸ್ ಟೈಮ್ ಇರುತ್ತೆ ಬ್ಲಾಕಿಂಗ್ ಅಂತ. ನೀವು ಲೀಗಲ್ ಕ್ಲಿಯರ್ ಆದಮೇಲೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಿಮ್ಗೆ 2 ಮಂತ್ಸ್ ಟೈಮ್ ಇರುತ್ತೆ. 2 ಮಂತ್ಸ್ವರೆಗೂ ಟೈಮ್ ಕೊಡ್ತೀರಾ? ಅಷ್ಟರಲ್ಲಿ ಲೋನ್ ಎಲ್ಲ ಮಾಡಿಸಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಓಕೆ ಸರ್, ಫೈನಲ್ ಆಗಿ ಆಫರು ಮತ್ತು ಪ್ರೈಸ್ ಬಗ್ಗೆ ಹೇಳ್ಬಿಡಿ ಸರ್. ಖಂಡಿತ ಹೇಳ್ತೀನಿ ಸರ್. 15 ವರ್ಷಕ್ಕೆ ನಾವು ಕಾಲಿಡುವಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದರೂ ಒಂದು ಒಳ್ಳೆ ಆಫರ್ಸ್ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ಗ್ರಾಹಕರು ಒಂದು 10 ರಿಂದ 15 ದಿವಸ ಈ ಚಾನಲ್ ಮೂಲಕ ಏನಾದರೂ ಬಂದರೆ, ಅದು ರಾಜ್ ಪ್ರಾಪರ್ಟಿ ಚಾನಲ್ ಕಡೆಯಿಂದ ಬಂದರೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಕೊಡ್ತೀವಿ ಸರ್. ರಿಜಿಸ್ಟ್ರೇಷನ್ನೇ ಫ್ರೀ ಇರುತ್ತಾ ಸರ್ ನಿಮ್ಮ ಕಡೆಯಿಂದ? 1,20,000 ರೂಪಾಯಿವರೆಗೂ ಆಗುತ್ತೆ. ಅದು ಅಬ್ಸಲ್ಯೂಟ್ಲಿ ಫ್ರೀ ಮಾಡಿಕೊಡ್ತೀವಿ. ಅದೇ 1-1.5 ಲಕ್ಷ ಬರುತ್ತಲ್ವ ಅದಕ್ಕೇನೆ ಸರ್? ಹೌದು. ಅದನ್ನು ನಮ್ಮ ಕಂಪ್ನಿ ಕಡೆಯಿಂದ ಏನಾದರೂ ಒಂದು ಬೆನಿಫಿಟ್ಸ್ ಮಾಡಿಕೊಡ್ಬೇಕು, ಇಲ್ಲಿವರೆಗೂ ಕಸ್ಟಮರ್ಸ್ ನಮ್ಮ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ
ಈ ಚಾನಲ್ ಮೂಲಕ ಬಂದರೆ 10 ರಿಂದ 15 ದಿವಸವರೆಗೂ ಈ ಆಫರ್ ಬರುತ್ತೆ. ಓಕೆ, ಫೈನಲ್ ಆಗಿ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 2030 ಬಂದ್ಬಿಟ್ಟು 8 ಲಕ್ಷ, 3040 ಬಂದ್ಬಿಟ್ಟು 16 ಲಕ್ಷ ಮಾಡ್ತಾ ಇದ್ವಿ. ಪ್ಲಸ್ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ. ಅದರಲ್ಲಿ ಏನಾದರೂ ನೆಗೋಷಿಯಬಲ್ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ ಸರ್. ರಿಜಿಸ್ಟ್ರೇಷನ್ನೇ ನಿಮ್ಗೆ ಜಾಸ್ತಿ ಅಮೌಂಟ್ ಹೋಗುತ್ತೆ. ಓಕೆ, ನಾವು ದೊಡ್ಡ ಅಮೌಂಟ್ ಮೈನಸ್ ಮಾಡ್ತೀವಿ. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ವಿಕ್ರಮ್ ಅವರು ನಮಗೆ ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ. ಸೊ ಅವ್ರದ್ದೇನೆ ಅದು ವಾಟ್ಸಪ್ ನಂಬರ್ ಕೂಡ ಆಗಿದೆ. ಅವ್ರು ಕಾಲ್ ಮಾಡ್ಕೊಂಡು ನೀವು ವಿಸಿಟ್ ಮಾಡ್ಬೋದು. ಆಫೀಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಲೇಔಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಲೇಔಟ್ನ ಒಂದ್ಸಲಿ ವಿಸಿಟ್ ಮಾಡಿ. ಇದು ಬಂದು ನಿಮಗೆ ನೆಲಮಂಗಲದ ಹತ್ರ ನಿಯರ್ ಬೈ ಇರೋವಂಥ ಲೇಔಟ್ ಆಗಿದೆ. ಸೊ ಎಲ್ಲ ಥರ ಮೆಜರ್ಮೆಂಟು ಸಿಗುತ್ತೆ. DC ಕನ್ವರ್ಷನ್ ಈ ಖಾತಾ ಬರುತ್ತೆ. ಸೊ ಇವ್ರ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ಬಂದ್ಬಿಟ್ಟು ನಿಮಗೆ 10,000 ಸ್ಟಾರ್ಟಿಂಗ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಸೊ ನಿಮ್ಗೇನೋ ಇನ್ ಕೇಸ್ ಏನಾದರೂ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊತೀನಿ ಅಂತಂದರೆ ರೀಫಂಡಬಲ್ ಕೂಡ ಮಾಡಿಕೊಡ್ತಾರೆ. ಸೊ ಒಂದ್ಸಲಿ ನೀವು ಲೇಔಟ್ನ ವಿಸಿಟ್ ಮಾಡಿ. ಇದು ಪ್ರೀ ಲಾಂಚಿಂಗಲ್ಲಿ ಪ್ರೆಸೆಂಟ್ ಇರೋ ಅಂಥ ಲೇಔಟು ಫುಲ್ ಕಂಪ್ಲೀಟ್ ಆದಮೇಲೂ ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಪ್ರತಿ ವೀಡಿಯೋದಲ್ಲೂ ನಾನು ಹೇಳೋದು ಒಂದೇ, ಮೊದಲನೇದಾಗಿ ಲೀಗಲ್ನ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ನೀವು ಯಾವುದೇ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತೀನಿ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಲೀಗಲ್ ಆಗುತ್ತೆ. ನೀವು ಒಂದಲ್ಲ ಎರಡಲ್ಲ ಒಂದು 3-4 ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತೊಗೊಳ್ಳಿ. ಆಮೇಲೆ ಫರ್ದರ್ ರಿಜಿಸ್ಟ್ರೇಷನ್ಗೆ ಮೂವ್ ಆಗಿ ಅಂತ ಹೇಳ್ತಾ. ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.